ಐತಿಹಾಸಿಕ ಬೆಂಗಳೂರು ಕರಗೋತ್ಸವಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ವಿಭಾಗದ ಪೊಲೀಸರಿಂದ ಸಾಕಷ್ಟು ಒಂದು ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ನಮ್ಮ ಬಗ್ಗೆ ಜೊತೆಯಲ್ಲಿ ಮಾತಾಡೋಕ್ಕೆ ಸೆಕ್ಯೂರಿಟಿ ಎಲ್ಲ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ಬಾರಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಒಂದು ಭದ್ರತೆಯ ವಿಚಾರದಲ್ಲಿ. ಕೇಂದ್ರ ವಿಭಾಗದ DCP ಅಕ್ಷಯ್ ಕುಮಾರ್ ಬಚಿತ್ ಅವರನ್ನು ಮಾತಾಡಿಸ್ತೇನೆ. ಸರ್, ಒಂದು ಟಾಸ್ಕು ಮತ್ತು ಒಂದು ಚಾಲೆಂಜು ಲಕ್ಷಾಂತರ ಜನ ಸೇರುವಂಥದ್ದು ಭದ್ರತೆ ವಿಚಾರದಲ್ಲಿ ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಮೊಟ್ಟ ಮೊದಲನೇದಾಗಿ ಕರಗಾಗೆ ಮತ್ತು ರಥಕ್ಕೆ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಾಧಾನ್ಯ ಕೊಡುವ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವರಿಗೆ ಎಲ್ಲ ಆಚರಣೆ ಮಾಡಲಿಕ್ಕೆ, ದೇವ್ರ ಪೂಜೆ ಮಾಡಲಿಕ್ಕೆ ಏನು ಅಡಚಣೆಗಳು ಬರ್ತದೆ ಅದನ್ನು ಐಡೆಂಟಿಫೈ ಮಾಡಿ ಅವರೊಂದಿಗೆ ಕಳೆದ 1 ತಿಂಗಳಿನಿಂದ ಹಲವಾರು ಬಾರಿ ಸಭೆಗಳನ್ನು ಮಾಡಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ಈ ಬಾರಿ ಪ್ರಮುಖವಾದಂಥ ಬದಲಾವಣೆ ಅಂದರೆ ಫುಟ್ಪಾತ್ ಕ್ಲಿಯರ್ ಮಾಡಿದ್ದೀವಿ. ಫುಟ್ಪಾತ್ ಮೇಲೆ ಯಾವುದೇ ರೀತಿಯಾದಂಥ ಅಂಗಡಿಗಳು ಮತ್ತು ಈ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳು ಹಾಕೋದು ಅಥವಾ ಇದಕ್ಕೆ ಜಾತ್ರೆಗೆ ಸಂಬಂಧಪಟ್ಟಂತೆ ಸಾಮಾನುಗಳು ಮಾರುವಂಥದ್ದು, ಹೂ ಮಾರೋದು ಯಾವುದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಬರ್ತಕ್ಕಂಥ ಜನರಿಗೆ ದಾರಿಯಾಗಿ ಹೋಗಲಿ. ಸೆಕೆಂಡ್, ರಥ ಮತ್ತು ಕರಗ ಹೊತ್ಕೊಂಡು ಯಾವಾಗ ಹೋಗ್ತಾರೆ ಆವಾಗ ಅಡಚಣೆ ಆಗಬಾರ್ದು ಅನ್ನುವಂಥದ್ದು. ಸೆಕೆಂಡ್, ಪಾರ್ಕಿಂಗಿಗೆ ನಾವು ಭಾಳ ಆದ್ಯತೆ ಮೇಲೆ ಬರೀ ಮೇನ್ ಲೇನ್ ಅಷ್ಟೇ ಅಲ್ಲ ಸರ್, ಅಕ್ಕಪಕ್ಕದ ಲೇನಿಂದ ಕೂಡ ನೋ ಪಾರ್ಕಿಂಗ್ ಝೋನ್ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಮೂರನೇದು, ಅವರು ವೀರ್ ಕುಮಾರ್ ಯಾರಿದ್ದಾರೆ ಅವ್ರ ಜೊತೆಗೆ ಒಂದು ಸಮನ್ವಯ ಸಭೆಯನ್ನು ಮಾಡಿಸಿ ಒಂದು ಕೋರ್ ಟೀಮನ್ನು ಮಾಡಿ ಅವ್ರ ಸಂಪ್ರದಾಯಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬಂದೋಬಸ್ತುಗಳಲ್ಲಿ ಏನೇ ನಾವು ಅಗತ್ಯ ಇರ್ತದೆ ಅದನ್ನು ಅವರಿಗೆ ಸಮಜಾಯಿಸ್ಕೊಂಡು ನಾವು ಅವರು ಕೈ ಜೋಡಿಸ್ಕೊಂಡು ಏನು ಮೇನ್ ಕರಗದ ಇದಿರ್ತದೆ ಅದನ್ನು ಆಲೋಚನೆ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆ ಎಲ್ಲ ಯಾರು ಇದು ಕುಲ ಬಾಂಧವರು ಯಾರಿದ್ದಾರೆ, ಈ ಕುಲತಂದವರು, ಮನೆತಂದವರು ಯಾರ್ಯಾರು ಏನೇನು ಸಂಪ್ರದಾಯ ಪ್ರಕಾರ ಮಾಡಬೇಕು ಅದಕ್ಕೆಲ್ಲರಿಗೆ ಅವಕಾಶ ಮಾಡಿಕೊಟ್ಟು ಒಂದು ಯಾವುದೇ ರೀತಿ ಅಡಚಣೆ ಆಗದಂತೆ, ನುಗ್ಗುಲು ಆಗದಂತೆ ನೋಡ್ಕೊಳ್ಳೋ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡಿದ್ದೀವಿ. ಸರ್, ಭದ್ರತೆ ಜೊತೆಗೆ ಸುರಕ್ಷತೆ ಕೂಡ ಇಂಪಾರ್ಟೆಂಟು. ಮಹಿಳಾ ಸಿಬ್ಬಂದಿಗಳು ಹೆಚ್ಚಾಗಿ ಹಾಕ್ಕೊಂಡಿದ್ದೀರಿ. ಮತ್ತು ಕರಗ ಹೋಗುವಂಥ ಮೆರವಣಿಗೆ ಎಲ್ಲ ಚಿಕ್ಕದಾದ ಏರಿಯಾಗಳಿರುವಂಥದ್ದು. ಟೋಟಲ್ ಕಮಿಷನರ್ ಕೂಡ ವಿಸಿಟ್ ಮಾಡಿದ್ರೆ ಒಂದು 2,000 ಜನ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ. ಮ್ಯಾನ್ ಪವರ್ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಟ್ರಾಫಿಕ್ ತಂಡ ಅದಕ್ಕೆ ಈಗಾಗಲೇ ನಾನು ಹೇಳಿರುವಂಥದ್ದು ಎಲ್ಲ ಕ್ಲಿಯರೆನ್ಸ್ ಕೊಡುವಂಥ ಕೆಲಸ ಟ್ರಾಫಿಕ್ನವರು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಭದ್ರತೆ ಕೊಟ್ಟು ಹೋಗುವಂಥದ್ದು ಮತ್ತು ಅಲ್ಲಿ ಅವರು ಹೋಗ್ತಕ್ಕಂಥ ಲೇನ್ಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಪೊಲೀಸರ ಕಡೆಯಿಂದ ಮಾಡ್ತಾಯಿದ್ದೀವಿ. ಇನ್ನು ಪ್ರತ್ಯೇಕ ತಂಡ ಕರಗದ ಜೊತೆಗೆ ಇನ್ನೊಂದು ಪ್ರತ್ಯೇಕ ತಂಡ ರಥದ ಜೊತೆಗೆ ಆಯ್ಕೆ ಮಾಡಿ, ಜೊತೆಗೆ ರೆಗ್ಯುಲರ್ ಸಿಬ್ಬಂದಿಗಳು ಆಯ್ಕೆ ಮಾಡಿಬಿಟ್ಟು ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸರ್, ಇದೇ ಜೊತೆಯಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ, ಕಳ್ತನ ಮಾಡುವಂಥದ್ದು, ಮೊಬೈಲ್ ಆಗಿರ್ಬೋದು, ಚಿನ್ನಾಭರಣ, ಅದಕ್ಕೇ ಸ್ಪೆಸಿಫಿಕ್ ಆಗಿ ಡೆಡಿಕೇಟೆಡ್ ಕ್ರೈಮ್ ಟೀಮ್ ಮೂಲಕ ಅದನ್ನು ಮಾಡ್ತೀವಿ. ಈಗಾಗಲೇ ಹಲವಾರು ಜನರನ್ನು ಐಡೆಂಟಿಫೈ ಮಾಡಿ ಈ ಜಾಗದಿಂದ ತಗ್ಸಿದ್ದೀವಿ. ಇನ್ನು ಕೆಲವರನ್ನು ಠಾಣೆಗೆ ಕರ್ಕೊಂಡೋಗಿ ವಿಚಾರಣೆ ಸಹ ಮಾಡ್ತಾ ಇದ್ದೀವಿ. ಸೊ ಜನ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಆಭರಣಗಳು ಹಾಕ್ಕೊಂಡು ಬರ್ತಾರೆ, ಅವ್ರ ಸುರಕ್ಷತೆ ಕೂಡ ಗಮನ ಕೊಟ್ಟಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಕೇಂದ್ರ ವಿಭಾಗದ DCP ಅಕ್ಷಯ್ ಬಚಿತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಟ್, News 18 ಬೆಂಗಳೂರು.